ಪವರ್ ಫೈಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೋಗಿ ತಲುಪಿದೆ. ಕರ್ನಾಟಕ ಸಿಎಂ ಪಂಚಾಯಿತಿ ರಾಹುಲ್ ಗಾಂಧಿ ಮುಂದೆ ನಡೀತಾ ಇರುವಂತದ್ದು. ಕರ್ನಾಟಕ ಸಿಎಂ ಪಂಚಾಯಿತಿ ಇನ್ನು ಕೆಲವೇ ಕ್ಷಣ ರಾಹುಲ್ ಮುಂದೆ ರಾಜ್ಯ ಪಂಚಾಯಿತಿ ನಡೆಯೋದಕ್ಕೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆ. ಡಿಕೆಗೆ 3 ವರ್ಷದಿಂದ ಕಾಯ್ತಾ ಇದ್ದಂತಹ ಕ್ಷಣ ಬಂದೇ ಬಿಡ್ತಾ. ಫೈನಲಿ ಪವರ್ ಫೈಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೋಗಿ ತಲುಪಿರುವಂಥದ್ದು. ಇನ್ನು ಕೆಲವೇ ಕ್ಷಣದಲ್ಲಿ ರಾಹುಲ್ ಮುಂದೆ ರಾಜ್ಯ ಪಂಚಾಯಿತಿ ಕೂಡ ನಡೆಯುತ್ತೆ. ಡಿಕೆಗೆ 3 ವರ್ಷದಿಂದ ಕಾಯ್ತಾ ಇದ್ದಂತಹ ಕ್ಷಣ ಬಂದೇ ಬಿಡ್ತಾ. ಹಾಗಾದ್ರೆ ಪವರ್ ಫೈಟ್ ಇವತ್ತಿಗೆ ಮುಕ್ತಾಯವಾಗತ್ತಾ, ಫೈನಲೈಸ್ ಆಗತ್ತಾ? ರಾಹುಲ್ ನಿವಾಸದಲ್ಲಿ ಸಿದ್ದು, ಡಿಕೆ, ಖರ್ಗೆ, ಕೆಸಿ ವೇಣು, ಸುರ್ಜೇವಾಲಾ ಎಲ್ಲರೂ ಕೂಡ ಇದ್ದಾರೆ. ನಗ್ನಗ್ತಾ ಡಿಕೆ ಪೋಸ್, ಮಾಧ್ಯಮಗಳ ಪ್ರಶ್ನೆಗೆ ನಗುವೇ ಉತ್ತರವಾಗ್ತಾ ಇದೆಯಾ? ಹಾಗಾದ್ರೆ ರಾಹುಲ್ ನಿವಾಸದಲ್ಲಿ ಎಲ್ಲರೂ ಕೂಡ ತಂಗಿರುವಂಥದ್ದು. ನಗ್ನಗ್ತಾ ಪೋಸ್ ಕೊಟ್ಟಿದ್ದಾರೆ ಮಾಧ್ಯಮಗಳ ಪ್ರಶ್ನೆಗೆ. ಕೆಲವೇ ಕ್ಷಣಗಳಲ್ಲಿ ಮೆಗಾ ಫೈನಲ್ ಮೀಟಿಂಗ್ ಕೂಡ ಶುರುವಾಗುತ್ತೆ. ಏನಾಗ್ಲಿದೆ ಸಿದ್ದು ಭವಿಷ್ಯ, ಏನಾಗ್ಲಿದೆ ಡಿಕೆ ಭವಿಷ್ಯ ಅನ್ನುವಂತಹ ಕುತೂಹಲ ಎಲ್ಲರಿಗೂ ಕೂಡ. ಇಡೀ ಕರ್ನಾಟಕದ ಚಿತ್ತ ಇದೀಗ ರಾಹುಲ್ ಗಾಂಧಿಯ ನಡೆಯುತ್ತಾ ಇರುವಂಥದ್ದು. ಕರ್ನಾಟಕದ ಪಾಲಿಗೆ ಇಂದೇ ಬಿಗ್ ಡೇ, ಬಿಗ್ ಮೂಮೆಂಟ್. ಕೊನೆಗೂ ಕೂಡ ಫೈನಲ್ ಹಂತವನ್ನ ತಲುಪಿರುವಂಥದ್ದು ಈ ಪವರ್ ಫೈಟ್ ಅನ್ನುವಂಥದ್ದು. ಸಿಕ್ಕಾಪಟ್ಟೆ ಕುತೂಹಲ ಇತ್ತು. ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ಬದ್ಧರಾಗಿರ್ತೀವಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಆಗಿರ್ಬೋದು, ಡಿಕೆ ಶಿವಕುಮಾರ್ ಆಗಿರ್ಬೋದು, ಇಬ್ರು ಕೂಡ ಇದನ್ನೇ ಹೇಳ್ತಾ ಬಂದ್ರು. ಅಂತೂ ಇಂತೂ ಕೊನೆಗೂ ಕೂಡ ರಾಹುಲ್ ಗಾಂಧಿಯ ಮುಂದೆ ಕರ್ನಾಟಕ ಸಿಎಂ ಪಂಚಾಯಿತಿ ನಡೀತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯ ಪಂಚಾಯಿತಿ ಫೈನಲೈಸ್ ಆಗುವಂತಹ ಸಾಧ್ಯತೆಗಳು, ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಫೈನಲ್ ಮೀಟಿಂಗ್ ಆಗಿ ಕೆಲವೇ ಕ್ಷಣಗಳಲ್ಲಿ ಫೈನಲ್ ಮೀಟಿಂಗ್ ಕೂಡ ಆರಂಭ ಆಗಲಿದೆ. ಇವತ್ತು ಸಿದ್ದು ಭವಿಷ್ಯ ಏನಾಗಬಹುದು, ಡಿಕೆ ಶಿವಕುಮಾರ್ ಭವಿಷ್ಯ ಏನಾಗಬಹುದು ಅನ್ನುವಂತಹ ಕುತೂಹಲ ಇಡೀ ಕರ್ನಾಟಕದ ಚಿತ್ತ ಆ ಒಂದು ಪಂಚಾಯಿತಿ ಅಂತ ನೆಟ್ಟಿರುವಂಥದ್ದು. ಸೊ ಮಾಧ್ಯಮಗಳ ಪ್ರಶ್ನೆಗೆ ಏನು ಕೂಡ ಉತ್ತರ ಕೊಟ್ಟಿಲ್ಲ ಡಿಕೆ ಶಿವಕುಮಾರ್. ಜಸ್ಟ್ ಸ್ಮೈಲ್ ಮಾಡಿದ್ದಾರೆ ಅಷ್ಟೇ, ನಗುವೇ ಉತ್ತರ ಅನ್ನೋ ರೀತಿಯಾಗಿ. ಸೊ ಎಲ್ಲರೂ ಕೂಡ ರಾಹುಲ್ ನಿವಾಸದಲ್ಲಿ ತಂಗಿದ್ದಾರೆ. ಡಿಕೆಶಿ, ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ, ಸಿದ್ದರಾಮಯ್ಯ ಮೇಲೆ ಮತ್ತೆ ನಂಬಿಕೆ ಇಡ್ತಾರಾ ರಾಹುಲ್ ಗಾಂಧಿ, ಅಥವಾ ಒಂದು ಅವಕಾಶವನ್ನ ಡಿಕೆ ಶಿವಕುಮಾರ್ ಅವರಿಗೆ ಕೊಡ್ತಾರಾ? ಒಂದ್ ಕಡೆ ನೋಡಿದ್ರೆ ಸಿದ್ದರಾಮಯ್ಯ ಪರಂ ಅವರು ಬೇಕು, ನಾನಿಲ್ಲ ಅಂತ ಹೇಳಿದ್ರೆ ಅನ್ನುವಂತಹ ಹಠವನ್ನು ಹಿಡಿದು ಕೂತಿದ್ದಾರೆ. ಸೊ ಏನಾಗಬಹುದು ರಾಜಕೀಯದಲ್ಲಿ ಬದಲಾವಣೆಗಳು ಕಾಂಗ್ರೆಸ್ನಲ್ಲಿ ಅನ್ನುವಂತಹ ಸಿಕ್ಕಾಪಟ್ಟೆ ಕುತೂಹಲ ಇಡೀ ಕರ್ನಾಟಕದ ಚಿತ್ತ ಆ ಪಂಚಾಯಿತಿ ಅತ್ತ ನೆಟ್ಟಿರುವಂಥದ್ದು. ಕರ್ನಾಟಕದ ಪಾಲಿಗೆ ಇವತ್ತು ಬಿಗ್ ಡೇ, ಬಿಗ್ ಮೂಮೆಂಟ್ ಕೂಡ ಹೌದು. ಸೊ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರದು ಅಷ್ಟೇ. ಪರಮೇಶ್ವರನ ಮುಂಚೂಣಿಗೆ ತರೋದಕ್ಕೆ ಸಿದ್ದರಾಮಯ್ಯ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ಹೊಸ ಅಸ್ತ್ರವನ್ನ ಹೂಡಿದಂತಹ ಸಿಎಂ ಸಿದ್ದರಾಮಯ್ಯ ಹೊಸ ದಾಳ ಕಂಡು ದಲಿತರು ದಿಲ್ ಖುಷ್ ಆಗಿದ್ದಾರೆ. ಟಗರು ಕೌಂಟರ್ಗೆ ಕಂಗಾಲಾದ್ರ ಡಿಕೆ ಶಿವಕುಮಾರ್. ಹಾಗಾದ್ರೆ ದಲಿತ ಮುಖ್ಯಮಂತ್ರಿ ಮಾಡುವಂತೆ ಪಟ್ಟು ಹಿಡಿದಿದ್ದ ಸಿದ್ದು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರದಷ್ಟೇ, ಪರಮೇಶ್ವರ್ ಹೆಸರನ್ನ ತಳ್ತಾ ಇದ್ದಾರೆ. ಇಬ್ಬರ ಜಗಳದಲ್ಲಿ ಈಗ ಜಿ ಪರಮೇಶ್ವರ್ಗೆ ಲಾಭ ಸಿಗುತ್ತಾ? ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇರುವಂತಹ ಸಿದ್ದರಾಮಯ್ಯ ಒಂದು ನಡೆ. ಇಬ್ಬರ ಜಗಳದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ಗೆ ಲಾಭ ಆಗತ್ತಾ? ಹಾಗಾದ್ರೆ ಸಿದ್ದು ತಂತ್ರಕ್ಕೆ ಡಿಕೆಯಿಂದ ಕೂಡ ಪ್ರತಿತಂತ್ರವನ್ನ ರೂಪಿಸಲಾಗ್ತಾ ಇರುವಂಥದ್ದು. ಹೊಸ ದಾಳವನ್ನ ಕಂಡು ಸಿದ್ದರಾಮಯ್ಯ, ಹೊಸ ದಾಳವನ್ನ ಕಂಡು ದಲಿತರು ದಿಲ್ ಖುಷ್ ಆಗಿದ್ದಾರೆ. ಟಗರು ಕೌಂಟರ್ಗೆ ಕಂಗಾಲಾಗಿರುವಂತಹ ಡಿಕೆ ಶಿವಕುಮಾರ್ ದಲಿತ ಮುಖ್ಯಮಂತ್ರಿ ಮಾಡುವಂತೆ ಪಟ್ಟನ್ ಹಿಡಿದ್ರ ಹಾಗಾದ್ರೆ ಸಿದ್ದರಾಮಯ್ಯ. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಸಿದ್ದರಾಮಯ್ಯನ ಒಂದು ನಡೆ. ಒಂದ್ ಕಡೆ ಹೈಕಮಾಂಡ್ ಒಂದಿಷ್ಟು ಆಫರ್ಗಳನ್ನ ಕೊಡ್ತಾ ಸಿಎಂ ಆಗುವಂತಹ ಕನಸನ್ನ ಬಿಡಿ ಅಂತ ಹೇಳಕ್ ಹೊರಟಿತ್ತ. ನಿನ್ನೆ ಪರಮೇಶ್ವರ್ ಅವರ ಖಾತೆಯನ್ನು ಕೂಡ ಡಿಕೆಶಿ ಅವರಿಗೆ ಒಪ್ಪಿಸಿ, ಮತ್ತೆ ಸುರೇಶ್ ಅವ್ರಿಗೂ ಕೂಡ ರಾಜ್ಯಸಭೆ ಎಲೆಕ್ಷನ್ ಟಿಕೆಟ್ ಅನ್ನ ಕೊಡ್ತೀವಿ ಅನ್ನುವಂತಹ ಒಂದು ಆಫರ್ ಅನ್ನ ಕೊಟ್ಬಿಟ್ಟು
ಎಲ್ಲೋ ಒಂದು ಕಡೆ ಸಿಎಂ ಆಗುವಂತಹ ಆಸೆಯನ್ನ ಕೈ ಬಿಟ್ಟು ಬಿಡಿ, ಹಿಂದಕ್ಕೆ ಸರಿರಿ ಅಂತ ಹೇಳ್ಬಿಟ್ಟು ಆ ಆಫರ್ನ ಕೊಡ್ತಾ ಅನ್ನುವಂಥ ಚರ್ಚೆಗಳು ಒಂದ್ ಕಡೆ ಆಗ್ತಾ ಇದೆ. ಬಟ್ ಅದಕ್ಕೆ DK ಒಪ್ತಾರಾ ಬಿಡ್ತಾರಾ ಅನ್ನುವಂಥದ್ದು ಕೂಡ ಇತ್ತು. ಬಟ್ ಇದೀಗ ಫೈನಲ್ ಹಂತಕ್ಕೆ ಬಂದು ತಲುಪಿದೆ. ಪವರ್ ಫೈಟ್ ವಿಚಾರ, ದಲಿತ ಮುಖ್ಯಮಂತ್ರಿ ಮಾಡುವಂತೆ ಪಟ್ಟನ್ನು ಹಿಡಿದಿರುವಂತಹ ಸಿಎಂ, ಇಬ್ಬರ ಜಗಳದಲ್ಲಿ ಈಗ ಡಾಕ್ಟರ್ ಪರಮೇಶ್ವರ್ಗೆ ಲಾಭ ಆಗತ್ತಾ ಅನ್ನುವಂತಹ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂಥದ್ದು ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. ಸಿದ್ದರಾಮಯ್ಯರ ಒಂದು ನಡೆ